ನಮಸ್ಕಾರ ಸ್ನೇಹಿತರೆ, ತಮಗೆಲ್ರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ. ಸೊ 2024 ನವೆಂಬರ್ ಅಲ್ಲಿ ನಡೆದಂಥ KCET ಇಂಗ್ಲೀಷ್ ಪತ್ರಿಕೆಯ ಕಟ್ ಆಫ್ ಎಷ್ಟು ಇರ್ಬೋದು ಅಂತ ಹೇಳಿಬಿಟ್ಟು ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಸೊ 1 by 1 ನೋಡ್ತಾ ಹೋಗೋಣ. ಸೊ ಏನೆಲ್ಲ ಚೇಂಜಸ್ ಆಗ್ಬೋದು. ಸೊ ತಾತ್ಕಾಲಿಕ ಕೀ ಆನ್ಸರ್ ನಂತರ ಫೈನಲ್ ಕೀ ಆನ್ಸರ್ ಯಾವಾಗ ಬರ್ಬೋದು, ಆಬ್ಜೆಕ್ಷನ್ ಫೈಲಿಂಗು ಕೂಡ ಆಗ್ತಾಯಿಲ್ಲ ಅಂತ ಕೆಲವೊಬ್ಬರು ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಿ. ಸೊ ಇಂಗ್ಲೀಷಲ್ಲಿ ನೋಡಿ ಸ್ನೇಹಿತರೆ, ಈ ಕಾಲಮಲ್ಲಿ ನೋಡಿ, ಸೊ ಕೆಟಗರಿ ವೈಸು ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಹೋದ ವರ್ಷ ಅಂದರೆ ನೋಡಿ 393 ಸ್ಲಾಟ್ಸ್ ಅಂದರೆ ಕಡಿಮೆ ಅಲ್ಲ. ಇಂಗ್ಲೀಷಲ್ಲೂ ಕೂಡ ತುಂಬ ಕಾಂಪಿಟೇಷನ್ ಇದೆ. ಸೊ ಟೋಟಲ್ 393 ಜನ ಕ್ವಾಲಿಫೈ ಆದರು. PWDಲಿ 16, ಟ್ರಾನ್ಸ್ಜೆಂಡರ್ 8. ಸೊ ಅರೌಂಡ್ 400+ ಕ್ಯಾಂಡಿಡೇಟ್ಸು ಹೋದ ವರ್ಷ ಕ್ವಾಲಿಫೈ ಆಗಿದ್ದಾರೆ. ಅಂದರೆ ಹತ್ತತ್ರ ಸುಮಾರು ಒಂದು 5,000 to 8,000 ಜನ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಹೋದ ವರ್ಷದ ಕಟ್ ಆಫ್ ಅಂತ ಮಾತಾಡೋದಾದರೆ GMಗೆ 164, ಶೆಡ್ಯೂಲ್ ಕಾಸ್ಟ್ 144, ಶೆಡ್ಯೂಲ್ ಟ್ರೈಬು 144, ಕೆಟಗರಿ 150, 2A ಏನಿದೆ 146 ಇದೆ, 2B 148, 3A 154, 3B 156 ಇದೆ. ಇದು ಹೋದ ವರ್ಷಕ್ಕೆ. ಅಂದರೆ ಈ ಎಕ್ಸಾಮು ಸಹ ಜನವರಿ 2024ರಲ್ಲಿ ನಡೆದಿತ್ತು. ಸೊ ಒಂದೇ ವರ್ಷದಲ್ಲಿ 2 ನೋಟಿಫಿಕೇಷನ್ ಆದಂಗೆ ಆಯಿತು. ಮೇಲೆ ನೋಟಿಫಿಕೇಷನ್ ಆಗಿರೋದ್ರಿಂದ ಸೊ ಕೆಲವೊಬ್ರು ಕ್ಯಾಂಡಿಡೇಟ್ ಏನಂತಾರೆ, ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸೊ ಯಾವುದನ್ನು ಕೂಡ ನಾವು ಬ್ಲೈಂಡಾಗಿ ನಂಬಲಿಕ್ಕೆ ಆಗಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಸ್ಕೋರು ಹೋದ ವರ್ಷದ್ದು ಎಷ್ಟು ಬಂದಿದೆ ಸ್ಕೋರು ಅಷ್ಟೇ ಬಂದಿದ್ದರೆ ಸೊ ನೀವು ಸ್ವಲ್ಪ 95% ಹೋಪ್ ಇಟ್ಕೋಬೋದು. ಯಾಕಂದರೆ ಕಟ್ ಆಫು ಹೋದ ಎಕ್ಸಾಮ್ಗೂ ಈ ಎಕ್ಸಾಮ್ಗೂ ವೇರಿಯೇಷನ್ ಆಗುತ್ತೆ ಬೇಸ್ಡ್ ಆನ್ ದಿ ಡಿಫಿಕಲ್ಟಿ ಲೆವೆಲ್ ಆಫ್ ಅ ಕ್ವಶನ್ ಪೇಪರ್. ಬಟ್ ನಾನು ಹೇಳೋದೇನು, ಒಂದು ಸೇಫ್ ಸ್ಕೋರ್ ಅಂತ ಇರಬೇಕು. ಅಂದರೆ ಈ ಕಟ್ ಆಫ್ಗಿಂತ ಒಂದು 2 ಮಾರ್ಕ್ಸು ಜಾಸ್ತಿ ಬಂದಿದ್ದರೆ ನೀವು ಸ್ವಲ್ಪ ಇನ್ನೂ ಸೇಫ್ ಆಗಿರ್ತೀರಾ ಅಂತ ನನ್ನ ಒಂದು ಒಪಿನಿಯನು. ಸೊ 164 ಬಂದಿದ್ದರೆ GMಗೆ 166 ಈ ಥರ. ಶೆಡ್ಯೂಲ್ ಕಾಸ್ಟ್ 144 ಇದ್ದರೆ 146, STನೂ ಅಷ್ಟೇ 146, ಕೆಟಗರಿ 152, ಆಮೇಲೆ ಕೆಟಗರಿ 2A 146. ಈ ಥರ ಏನಿದೆಯಾ ಇದಕ್ಕೆಲ್ಲವಕ್ಕೂ +2 ಮಾರ್ಕ್ಸ್ನ ಇದ್ದರೆ ಒಂದು ಸ್ವಲ್ಪ ಸೇಫ್ ಝೋನಲ್ಲಿ ಇರ್ತೀರಾ ಅಂತ. ಸೊ ಇನ್ನೊಂದು ವಾದ ಏನಿದೆ, ಸರ್ ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದೀವಿ, ರಿವೈಸ್ಡ್ ಕೀ ಆನ್ಸರ್ ಚೇಂಜ್ ಆದಮೇಲೆ ನಿಮಗೇನು ಈಗ ಬಂದಿದೆಯೋ ಆ ಸ್ಕೋರಲ್ಲಿ ಖಂಡಿತವಾಗಿ ಅಬ್ಜೆಕ್ಷನ್ಸ್ ಫೈಲ್ ಆದಮೇಲೆ ರಿವೈಸ್ ಆಗುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ಗ್ರೇಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಗ್ರೇಸ್ ಸಿಕ್ಕರೆ ಎಲ್ರಿಗೂ ಸಿಗುತ್ತೆ. ಬಟ್ ರಿವೈಸ್ಡ್ ಕೀ ಆನ್ಸರಲ್ಲಿ ಏನಾಗುತ್ತೆ, ಆಬ್ಜೆಕ್ಷನ್ಸ್ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನೀವು ಕೊಟ್ಟಿರೋ ಆಬ್ಜೆಕ್ಷನ್ ಸರಿಯಾಗಿದ್ದರೆ ಸೊ ನಿಮಗೆ ಒಂದು ಪ್ಲಸ್ ಪಾಯಿಂಟು. ಆಗ ನೀವು ಇನ್ನಷ್ಟು ಸೇಫ್ ಆಗ್ತಾ ಹೋಗ್ತೀರಿ. ಸೊ ಮ್ಯಾಕ್ಸಿಮಮ್ ಇನ್ನೊಂದು 15 ಡೇಸಲ್ಲಿ ಈ ಪ್ರೊಸೆಸ್ ಮುಗಿದು ಹೋಗುತ್ತೆ. ನಂತರ ಆ ಕಡೆ ಒಂದು 15 ಡೇಸಲ್ಲಿ ಅಥವಾ 20 ಡೇಸ್ 1 ಮಂತಲ್ಲಿ ಒಂದು ಫೈನಲ್ ಲಿಸ್ಟ್ ಬಿಡ್ತಾರೆ, ಸ್ಕೋರನ್ನು ಅನೌನ್ಸ್ ಮಾಡ್ತಾರೆ ಎಲ್ಲ ಕ್ಯಾಂಡಿಡೇಟ್ಸ್ದು. ಹಾಗಾಗಿ ಸೊ ತಾವೆಲ್ಲ ಹೋಪ್ಸ್ನ ಇಟ್ಕೊಳ್ಳಿ. ಈ ಒಂದು ಸ್ಕೋರು ಲಾಸ್ಟ್ ಎಕ್ಸಾಮಲ್ಲಿ 212 ಇಸ್ ದಿ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಈ ಒಂದು ಸ್ಕೋರು ಸೇಫ್ ಸ್ಕೋರ್ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಹಿಯರ್. ಥ್ಯಾಂಕ್ ಯು.